ಪ್ರೀತಿಯ ವಿದ್ಯಾರ್ಥಿಗಳೇ, ಕನ್ನಡ ಡಿಂಡಿಮ @PGR ವಾಹಿನಿಗೆ ಸುಸ್ವಾಗತ. 10ನೇ ತರಗತಿಯ ಪ್ರಥಮ ಭಾಷೆ ಕನ್ನಡ ಪಠ್ಯದ ಗದ್ಯಪಾಠ 4 ಭಾಗ್ಯಶಿಲ್ಪಿಗಳು. ಆ ಭಾಗ್ಯಶಿಲ್ಪಿಗಳು ಪಾಠ ಭಾಗದ ಭಾಗ 6ರ ಅಡಿಯಲ್ಲಿ ಶ್ರೀ ಸರ್ ಎಂ ವಿಶ್ವೇಶ್ವರಯ್ಯನವರ ಕೈಗಾರಿಕಾ ಕ್ಷೇತ್ರದ ಕೊಡುಗೆಗಳು, ಆರ್ಥಿಕ ಕ್ಷೇತ್ರದ ಕೊಡುಗೆಗಳು ಹಾಗೂ ಅವರ ಸಾಹಿತ್ಯಕ್ಕೆ ನೀಡಿರ್ತಕ್ಕಂತಹ ಕೊಡುಗೆಗಳು, ಈ ಕೊಡುಗೆಗಳಿಗೆ ಅವರಿಗೆ ಸಂದ ಗೌರವಗಳ ಪರಿಚಯವನ್ನು ಇಂದು ಪ್ರಸ್ತುತಿಗೊಳಿಸಲಿದ್ದೇನೆ. ಪ್ರಸ್ತುತಿ ಶ್ರೀ ರಾಜಶೇಖರ PG, ಸರ್ಕಾರಿ ಪ್ರೌಢಶಾಲೆ, ಎರೆಚಿಕ್ಕನಹಳ್ಳಿ, ಹೊನ್ನಾಳಿ ತಾಲೂಕು, ದಾವಣಗೆರೆ ಜಿಲ್ಲೆ. ಮುದ್ದು ಮಕ್ಕಳೇ, ಮೊದಲಿಗೆ ನಿಮಗೆಲ್ಲ ಹೃದಯಪೂರ್ವಕ ನಮಸ್ಕಾರಗಳು. ಇಂದಿನ ಪಾಠಭಾಗದ ಕೇಂದ್ರ ವ್ಯಕ್ತಿ ಸರ್ ಎಂ ವಿಶ್ವೇಶ್ವರಯ್ಯನವರ ಒಂದು ನುಡಿ. ಮಕ್ಕಳೇ, ನೆನಪಿಡಿ, ನಿಮ್ಮ ಕೆಲಸ ಕೇವಲ ಒಂದು ರೈಲ್ವೆ ಕ್ರಾಸಿಂಗ್ ಗುಡಿಸುವುದಾಗಿರಬಹುದು, ಆದರೆ ಅದನ್ನು ಎಷ್ಟು ಸ್ವಚ್ಛವಾಗಿಟ್ಟುಕೊಳ್ಳಬೇಕೆಂದರೆ ಇಡೀ ವಿಶ್ವದಲ್ಲಿ ನಿಮ್ಮದರಷ್ಟು ಸ್ವಚ್ಛವಾಗಿ ಇನ್ನಾವುದು ಇರಬಾರದು ಎನ್ನುವ ಅದ್ಭುತ ನುಡಿ ನಮನಗೈದವರು ಶ್ರೀ ಸರ್ ಎಂ ವಿಶ್ವೇಶ್ವರಯ್ಯನವರು. ಈ ಮಾತಿನ ತಾತ್ಪರ್ಯವನ್ನ 12ನೇ ಶತಮಾನದಲ್ಲಿ ಮಹಾನ್ ಮಾನವತಾವಾದಿ ಬಸವಣ್ಣ ಕಾಯಕವೇ ಕೈಲಾಸ ಎಂಬ ತಾತ್ಪರ್ಯದಲ್ಲಿ ನುಡಿದಿದ್ದಾನೆ ಮಕ್ಕಳೇ. ಆದರೆ ಸರ್ ಎಂ ವಿಶ್ವೇಶ್ವರಯ್ಯನವರು ಕಾಯಕ ಕೈಲಾಸವಾಗಬೇಕು ಅಂದರೆ ಅದನ್ನು ಎಷ್ಟು ಶ್ರದ್ಧೆಯಿಂದ ಮಾಡಬೇಕು ಅನ್ನೋದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ನೀನು ಯಾವುದೇ ಕೆಲಸವನ್ನು ಮಾಡೋ, ನಿನ್ನಂತೆ ಬೇರೆ ಯಾರೋ ಅದನ್ನು ಮಾಡಿರಬಾರ್ದು, ಅಂದರೆ ಅಷ್ಟು ಚೆನ್ನಾಗಿ ಮಾಡಬೇಕು ಅಂತಕ್ಕಂತಹ ಒಂದು ಅದ್ಭುತ ನುಡಿಯನ್ನು ಹೇಳಿಬಿಟ್ಟಿಲ್ಲ ಮಕ್ಕಳೇ. ಅವರು ನುಡಿದಂತೆ ನಡೆದಿರುವವರು, ಭಾರತ ಮಾತೆಯ ಮೇಲಿರುವ ದೂಷಣೆಯನ್ನ ಅಲ್ಲಗಳಿಸಿರುವವರು, ನಮ್ಮ ದೇಶದ ಪ್ರಧಾನಮಂತ್ರಿಯಿಂದ ಆ ಮಾತಿಗೆ ಸಾಕ್ಷಾತ್ಕಾರವಾಗಿರುವವರು. ಅಂತಹ ಪ್ರಾಮಾಣಿಕ ನುಡಿದಂತೆ ನಡೆದ ಸರ್ ಎಂ ವಿಶ್ವೇಶ್ವರಯ್ಯನವರ ಕುರಿತು ನಾವು ಈಗಾಗಲೇ 2 ತರಗತಿಗಳಲ್ಲಿ ಮಕ್ಕಳೇ ಅವರ ಜನನ, ಬಾಲ್ಯ, ಅವರು ಪಡೆದುಕೊಂಡಿರ್ತಕ್ಕಂಥ ಶಿಕ್ಷಣ, ಅವರು ಸೇರಿದ ವೃತ್ತಿ, ಪ್ರಾರಂಭಿಕ ಹಂತದ ಅವರ ಸೇವೆ ಹಾಗೂ ಕಳೆದ ಇಂದಿನ ತರಗತಿಯಲ್ಲಿ ಮೈಸೂರು ಪ್ರಾಂತ್ಯದ ಮುಖ್ಯ ಇಂಜಿನಿಯರ್ ಆಗಿ ಅವರು ಮಾಡಿದ ಆ ಅವಧಿಯ ಕೆಲಸದ ಗುರುತುಗಳನ್ನು, ದಿವಾನರಾಗಿ ಅತ್ಯಂತ ಉತ್ತಮ ಕಾರ್ಯ, ನ್ಯಾಯಾಂಗ ಮತ್ತು ಕಾರ್ಯಾಂಗವನ್ನು ಬೇರ್ಪಡಿಸ್ತಕ್ಕಂತಹ ದಿಟ್ಟ ಹೆಜ್ಜೆಯನ್ನಿಟ್ಟು ಅಂದಿನ ದೇಶದ ನಾಯಕ, ಮುಂದಾಳು ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರಿಂದ ಮಾದರಿ ಮೈಸೂರು ಎನ್ನುವ ಬಿರುದು, ಅಭಿದಾನ ಮೈಸೂರಿಗೆ ದೊರೆಯುವಂತೆ ಮಾಡಿದ ಧೀಮಂತ ಕೆಲಸಗಾರ ಸರ್ ಎಂ ವಿಶ್ವೇಶ್ವರಯ್ಯನವರ ದಿವಾನಗಿರಿಯ ಅಂಶಗಳು, ಶಿಕ್ಷಣ ಕ್ಷೇತ್ರಕ್ಕೆ ಅವರು ಮಾಡಿರುವ ಕಾರ್ಯಗಳು, ನಮ್ಮ ಕನ್ನಡ ನಾಡು ನುಡಿಯನ್ನು ಎತ್ತಿ ಹಿಡಿಲಿಕ್ಕೆ ಅವರು ಕೈಗೊಂಡ ಸಾಹಿತ್ಯ ಪರಿಷತ್ತಿನ ರಚನೆಯಂತಹ ಕಾರ್ಯಗಳ ಕುರಿತು ಕಳೆದ ತರಗತಿಗಳಲ್ಲಿ ಮಕ್ಕಳೇ ನೀವು ಎಲ್ಲರೂ ಅರಿತುಕೊಂಡಿದ್ದೀರಿ. ಇಂದು ನಾವು ಅವರು ನೀಡಿರುವ ಇತರ ಕ್ಷೇತ್ರಗಳ ಕೊಡುಗೆಗಳನ್ನು ಕುರಿತು ತಿಳಿದುಕೊಳ್ಳೋಣ. ಮಕ್ಕಳೇ, ಆ ಪಠ್ಯ ಭಾಗದ ವಾಚನವನ್ನು ನಾನು ಮೊದಲಿಗೆ ಮಾಡ್ತಿದ್ದೀನಿ. ಎಲ್ಲ ಮಕ್ಕಳು ಶಾಂತಚಿತ್ತರಾಗಿ ನಿಮ್ಮ ಮುಂದೆ ಇರತಕ್ಕಂತಹ ಪಠ್ಯ ಪುಸ್ತಕವನ್ನು ಗಮನಿಸ್ತಾ ಹೋಗಬೇಕು. ಮಕ್ಕಳೇ, ಎಲ್ಲರೂ ಪುಸ್ತಕ ತೆಗೆದಿದ್ದೀರಾ? ನೋಡಿ, ಈಗ ಪುಸ್ತಕವನ್ನು ಗಮನಿಸಿ. ನಾನು ವಾಚಿಸ್ತೀನಿ, ವಾಚಿಸ್ತಕ್ಕಂಥ ಸಂದರ್ಭದಲ್ಲಿ ಹೇಗೆ ವಾಚಿಸ್ತೀನಿ ಅನ್ನೋದನ್ನು ನೀವು ಗಮನಿಸಿ ಓದುಗಾರಿಕೆ ಕೌಶಲ್ಯವನ್ನು ವೃದ್ಧಿಪಡಿಸ್ಕೊಳ್ಳಿ. ವಿಶ್ವೇಶ್ವರಯ್ಯ ಅವರು ಕೈಗಾರಿಕೆಗೆ ಅಗ್ರ ಪ್ರಾಶಸ್ತ್ಯ ನೀಡಿದ್ದರು. ಕೈಗಾರಿಕೀಕರಣ ಇಲ್ಲವೇ ಅವನತಿ ಎಂಬ ಘೋಷಣೆ ಮಾಡಿದರು. ಭದ್ರಾವತಿಯ ಕಬ್ಬಿಣ ಮತ್ತು ಉಕ್ಕು ಕಾರ್ಖಾನೆಯನ್ನು ಸ್ಥಾಪಿಸುವುದು ಅವರ ದೊಡ್ಡ ಗುರಿಯಾಗಿತ್ತು. ಇದಲ್ಲದೆ ಹೆಂಚಿನ ಕಾರ್ಖಾನೆ, ಮೂಳೆ ಮತ್ತು ಗೊಬ್ಬರ ತಯಾರಿಕಾ ಸ್ಥಾವರ, ಸಕ್ಕರೆ ಕಾರ್ಖಾನೆ, ಔಷಧಿ ತಯಾರಿಕಾ ಘಟಕ, ಗಂಧದ ಎಣ್ಣೆ, ಬೆಂಕಿ ಕಡ್ಡಿ,
ಹಾಗೂ ಕಾಗದದ ಕಾರ್ಖಾನೆಗಳು ಸ್ಥಾಪಿತವಾದವು. ಸೋಪು ಹಾಗೂ ಲೋಹ ತಯಾರಿಕೆ, ಕಲೆ ಮತ್ತು ಕರಕುಶಲ ಡಿಪೋ, ಕೃಷ್ಣರಾಜೇಂದ್ರ ಬಟ್ಟಿ ಗಿರಣಿ, ಕಾಗದದ ತಿರುಳು, ರಟ್ಟು, ಪೆನ್ಸಿಲ್, ಬೆಂಕಿ ಕಡ್ಡಿ ಮತ್ತು ಪೀಠೋಪಕರಣಗಳ ತಯಾರಿಕಾ ಘಟಕಗಳು, ಹೀಗೆ 106 ಕೈಗಾರಿಕೆಗಳು ಪ್ರಾರಂಭಗೊಂಡವು. ರಾಜ್ಯದ ಆರ್ಥಿಕ ಚಟುವಟಿಕೆಗಳಿಗೆ ಭದ್ರ ಬುನಾದಿ ಹಾಕುವ ಉದ್ದೇಶದಿಂದ ಹಣಕಾಸು ನೀತಿಯಲ್ಲಿ ಮಾರ್ಪಾಡು ಮಾಡಿದರು. ಇದಕ್ಕಾಗಿ 1913ರಲ್ಲಿ ಮೈಸೂರು ಬ್ಯಾಂಕನ್ನು ಸ್ಥಾಪಿಸಿದರು. ಅನಂತರ ಉಳಿತಾಯ ಬ್ಯಾಂಕ್ಗಳು ಅಸ್ತಿತ್ವಕ್ಕೆ ಬಂದವು. ಕೈಗಾರಿಕೆಗಳ ಅಭಿವೃದ್ಧಿಗೆ ಫೀಡರ್ ಬ್ಯಾಂಕ್ ಹಾಗೂ ಕೈಗಾರಿಕಾ ಹೂಡಿಕೆ ಮತ್ತು ಅಭಿವೃದ್ಧಿ ನಿಧಿಗಳು ರಚಿತಗೊಂಡವು. ಸಾರ್ವಜನಿಕ ಜೀವ ವಿಮಾ ಯೋಜನೆ ಜಾರಿಗೆ ತಂದರು. ರೈತರಿಗೆ ಹಾಗೂ ಕರಕುಶಲ ಕೆಲಸಗಾರರಿಗೆ ಸಾಲದ ಸೌಲಭ್ಯ ನೀಡಲು ಸಹಕಾರಿ ಕ್ಷೇತ್ರವನ್ನು ಬಲವರ್ಧನೆಗೊಳಿಸಿದರು. ಪ್ರಾಂತೀಯ ಸಹಕಾರಿ ಬ್ಯಾಂಕುಗಳನ್ನು ಸ್ಥಾಪಿಸಿದರು. ರಾಜ್ಯದ ಆಸ್ತಿಯನ್ನು ಹೆಚ್ಚಿಸಿ ಆದಾಯ ತರುವುದರ ಮೂಲಕ ಅಭಿವೃದ್ಧಿ ಕಾರ್ಯಗಳ ಪ್ರಭಾವವನ್ನು ಅಳೆಯಲು ಅನುಕೂಲವಾಗುವಂತೆ ಆಯವ್ಯಯದಲ್ಲಿ ಹೊಸ ದೃಷ್ಟಿಕೋನವನ್ನು ಕಂಡುಕೊಂಡರು. ಗೊಮ್ಮಟ ವ್ಯಕ್ತಿತ್ವದ ದಾರ್ಶನಿಕ ನೇತಾರರಾಗಿ ಆಡು ಮುಟ್ಟದ ಸೊಪ್ಪಿಲ್ಲ ಎಂಬ ಗಾದೆ ಮಾತಿನಂತೆ ಬೆಳೆದ ವಿಶ್ವೇಶ್ವರಯ್ಯ ಅವರಿಗೆ ಬ್ರಿಟಿಷ್ ಸರ್ಕಾರ ಸರ್ ಪದವಿಯನ್ನು ನೀಡಿ ಗೌರವಿಸಿತು. ಅವರ ಸಾಧನೆಯನ್ನು ಗುರುತಿಸಿ ಭಾರತ ಸರ್ಕಾರ ದೇಶದ ಅತ್ಯುನ್ನತ ಭಾರತ ರತ್ನ ಪ್ರಶಸ್ತಿಯನ್ನು ಸಲ್ಲಿಸಿತು. ದೇಶದ ಹಲವಾರು ಪ್ರತಿಷ್ಠಿತ ಸಂಸ್ಥೆ ಹಾಗೂ ವಿಶ್ವವಿದ್ಯಾನಿಲಯಗಳು ಸದಸ್ಯತ್ವ ಹಾಗೂ ಗೌರವ ಡಾಕ್ಟರೇಟ್ ಪದವಿಗಳನ್ನು ನೀಡಿ ಗೌರವಿಸಿದವು. ಮಹಾನ್ ಆಡಳಿತಗಾರರಾದ ಇವರ ಶತಮಾನೋತ್ಸವದ ಸವಿನೆನಪಿಗಾಗಿ ವಿಶೇಷ ಅಂಚೆ ಚೀಟಿ ಬಿಡುಗಡೆ ಮಾಡಲಾಯಿತು. ಮೈಸೂರು ಸಂಸ್ಥಾನದ ದಿವಾನ ಹುದ್ದೆಯಿಂದ ನಿವೃತ್ತಿಯಾದ ಅನಂತರವೂ ದೇಶ ಸೇವೆಯ ಪಥದಲ್ಲಿಯೇ ಸಾಗಿದರು. ತಮ್ಮ ಪರಿಪಕ್ವ ಅನುಭವವನ್ನು ದೇಶದ ಅಭಿವೃದ್ಧಿಗಾಗಿಯೇ ಬಳಸಿಕೊಂಡರು. ಸಾಹಿತ್ಯ ಸೃಷ್ಟಿಯನ್ನು ಮಾಡಿದ್ದಕ್ಕೆ ನಿದರ್ಶನ ಅವರ ರೀಕನ್ಸ್ಟ್ರಕ್ಟಿಂಗ್ ಇಂಡಿಯಾ, ಪ್ಲಾನ್ಡ್ ಎಕನಾಮಿ ಫಾರ್ ಇಂಡಿಯಾ ಹಾಗೂ ಆತ್ಮಚರಿತ್ರೆ ಮೆಮೊರೀಸ್ ಆಫ್ ಮೈ ವರ್ಕಿಂಗ್ ಲೈಫ್, ನೇಷನ್ ಬಿಲ್ಡಿಂಗ್ ಪ್ಲಾನ್ ಫಾರ್ ಇಂಡಿಯಾ ಕೃತಿಗಳು. ಸೆಪ್ಟೆಂಬರ್ 15, 1960ರಂದು ಶತಮಾನೋತ್ಸವ ಅಭಿನಂದನೆ ಸರ್ ಎಂ.ವಿ. ಅಭಿನಂದನಾ ಗ್ರಂಥವನ್ನು ಪ್ರಕಟಿಸಲಾಯಿತು. 102 ವರ್ಷಗಳ ತುಂಬು ಜೀವನ ಪೂರೈಸಿದ ಸರ್ ಎಂ.ವಿ. ಅವರು 1962ರಲ್ಲಿ ಇಹಲೋಕ ತ್ಯಜಿಸಿದರು. ಇವರ ಹುಟ್ಟುಹಬ್ಬದ ನೆನಪಿಗಾಗಿ ಇಂದಿಗೂ ಎಂಜಿನಿಯರ್ಸ್ ದಿನಾಚರಣೆಯನ್ನು ಮಾಡಲಾಗುತ್ತದೆ. ಮಕ್ಕಳೇ, ಇಷ್ಟು ಇಂದಿನ ಪಠ್ಯಭಾಗ. ಆ ಪಠ್ಯಭಾಗದಲ್ಲಿ ಬರ್ತಕ್ಕಂತಹ ಪದಗಳ ಪರಿಚಯವನ್ನು ಮೊದಲಿಗೆ ಮಾಡಿಕೊಳ್ಳೋಣ. ಮಕ್ಕಳೇ, ನಿಮಗೆಲ್ಲ ಗೊಮ್ಮಟೇಶ್ವರ ಗೊತ್ತು. ಗೊಮ್ಮಟೇಶ್ವರ ಅಂದರೆ ನಗೆ ಬಂದ್ಬಿಡ್ತೈತೆ ನಿಮಗೆ ಅಲ್ವಾ? ಇರಲಿ, ಅದು ಆ ಧರ್ಮದ ಒಂದು ಪೂಜನೀಯ ರೀತಿ. ನಮಗೆ ಬೇಕಾದದನ್ನು ನಾವು ಗಮನಿಸೋಣ. ಗೊಮ್ಮಟೇಶ್ವರ ನೋಡಿದ್ದೀರಿ ಮಕ್ಕಳೇ. ಅಲ್ಲಿಯ ಆ ಗೊಮ್ಮಟೇಶ್ವರನಿಗೆ ಸಂಬಂಧಿಸಿದ ಪದ, ಮೊದಲನೇ ಪದ ಗೊಮ್ಮಟ ವ್ಯಕ್ತಿತ್ವ ಅಂತ. ಗೊಮ್ಮಟೇಶ್ವರ ಅಂದ ತಕ್ಷಣ ನಿಮಗೆ ಬಹಳ ದೊಡ್ಡದಾದ ಒಂದು ಎತ್ತರವಾದ ಶಿಲಾಮೂರ್ತಿ ಕಣ್ಣ ಮುಂದೆ ಬರ್ತದೆ. ಅಬ್ಬಾ, 57 ಅಡಿ ಇದೆ ಮಕ್ಕಳೇ. ಅದು ಎಷ್ಟು ಎತ್ತರ ಇದೆ ನೋಡಿ. ಸಹಜವಾದ ಮನುಷ್ಯನ ಎತ್ತರ ಎಷ್ಟು? 5. ಅದು ಎಷ್ಟು ಎತ್ತರ ಇದೆ? 57 ಅಡಿ. ನೋಡಿ ಎಷ್ಟು ಮನುಷ್ಯನ ಎಷ್ಟು ಪಟ್ಟು ಹೆಚ್ಚಿದೆ ಅಲ್ವಾ? ಅಂದರೆ ಅಷ್ಟು ಎತ್ತರ. ಇಲ್ಲಿ ನಾವು ತಿಳ್ಕೋಬೇಕಾಗಿದ್ದು, ಆ ಗೊಮ್ಮಟ ಮೂರ್ತಿ ಶಿಲ್ಪದಲ್ಲಿ ಹೇಗೆ ಎತ್ತರವಾಗಿದೆಯೋ ಹಾಗೆ ಅಷ್ಟು ಮಟ್ಟಿನ ಎತ್ತರದ ಉನ್ನತದ ವ್ಯಕ್ತಿತ್ವವನ್ನ ಹೊಂದಿರುವವರು. ಅದಕ್ಕೆ ತಾತ್ಪರ್ಯ ಪದ ಯಾವುದು? ಗೊಮ್ಮಟ ವ್ಯಕ್ತಿತ್ವ. ಪರಮೋಚ್ಚ ಎನ್ನುವ ಪದ ಮಕ್ಕಳೇ, ಅದರ ಅರ್ಥ ಏನು? ಅತ್ಯುನ್ನತ, ಅತಿ ಉನ್ನತ, ಅತ್ಯುನ್ನತ, ಶ್ರೇಷ್ಠ ಎನ್ನುವುದು. ಇಲ್ಲಿ 2 ಸಂಧಿ ಪದಗಳಿದಾವೆ ಮಕ್ಕಳೇ. ಪರಮ ಪ್ಲಸ್ ಉಚ್ಚ. ಪೂರ್ವ ಪದದ ಅಂತ್ಯದಲ್ಲಿ ಆಕಾರ, ಉತ್ತರ ಪದದ ಆದಿಯಲ್ಲಿ ಊಕಾರ.
ನಿಮಗೆ ನಾನು ಅನೇಕ ಸಂದರ್ಭಗಳಲ್ಲಿ ಹೇಳಿದ್ದೀನಿ, ಮತ್ತೆ ನೆನಪಿಸ್ತೀನಿ ಇವತ್ತು. ಅ ಅಕಾರಗಳಿಗೆ ಈ ಕಾರಗಳು ಪರವಾದರೆ ಏಕಾರವು, ಅಕಾರಗಳಿಗೆ ಉಕಾರವು ಪರವಾದರೆ ಓಕಾರವು, ಅಕಾರಗಳಿಗೆ ರುಕಾರ ಪರವಾದರೆ ಅರ್ಕಾರವು ಆದೇಶವಾಗಿ ಬರುವುದನ್ನು ಯಾವ ಸಂಧಿ ಅಂತ ಕರಿತೀವಿ ಮಕ್ಕಳೇ? ಗುಣಸಂಧಿ. ನೋಡಿ ಇಲ್ಲಿ ಪರಮ ಎನ್ನುವ ಪದದ ಅಂತ್ಯದಲ್ಲಿ ಅಕಾರ, ಉಚ್ಚ ಎನ್ನುವ ಪದದ ಉತ್ತರ ಪದದ ಆದಿಯಲ್ಲಿ ಊಕಾರ, ಎರಡೂ ಸೇರಿ ಓಕಾರ ಪರಮೋ ಆದೇಶವಾಗಿದೆ. ಅದರ ಅರ್ಥ ಏನು? ಅತಿ ಎತ್ತರ, ಅತ್ಯುನ್ನತ. ಇದು ಎಂಡ್ ಸಂಧಿಗೆ ಉದಾಹರಣೆ. ಇದನ್ನು ನೀವೇ ಅನ್ವಯಿಸಿ ಪರೀಕ್ಷಿಸಿಕೊಳ್ಳಿ. ಇನ್ನು ಮತ್ತೊಂದು ಪದ ನಿಬಂಧನೆ ಅಂದ್ರೆ ಏನು? ಹೊಸ ಕಾಯ್ದೆ, ಕಟ್ಟುಪಾಡು, ಅದನ್ನೇನಂತ ಕರಿತೀವಿ? ನಿಬಂಧನೆ. ಪ್ರಾಶಸ್ತ್ಯ. ನೋಡಿ, ನಮ್ಮಗಳ ಮಧ್ಯೆ ಅನೇಕ ಸಂದರ್ಭಗಳಲ್ಲಿ ಸಂಘರ್ಷಕ್ಕೆ ಕಾರಣ ಆಗ್ತೈತೆ. ಅವನಿಗೆ ಜಾಸ್ತಿ ಇಂಪಾರ್ಟೆನ್ಸ್, ಪ್ರಾಧಾನ್ಯತೆ ಕೊಡ್ತಾರೆ, ಪ್ರಾಶಸ್ತ್ಯ ಕೊಡ್ತಾರೆ. ಅಂದ್ರೆ ಮುಖ್ಯ ಸ್ಥಾನವನ್ನ ಕೊಡುವುದು, ಮುಖ್ಯ ಅಂಶವಾಗಿ ಗಮನಿಸುವುದನ್ನು ನಾವೇನಂತ ಕರಿತೀವಿ? ಪ್ರಾಶಸ್ತ್ಯ ಅಂತ ಕರಿತೀವಿ. ಪರಿಪಕ್ವ, ಒಳ್ಳೆ ಪಕ್ವವಾಗಿರೋದು, ಚೆನ್ನಾಗಿ ಕಳಿತಿರುವುದು, ಮಾಗಿರುವುದು. ನೋಡಿ, ಈ ಮನೆಯಲ್ಲಿ ಉಪ್ಪಿನಕಾಯಿ ಹಾಕಿರ್ತಾರೆ, ಕಳ್ತತ ಅಂತಾರೆ. ಅಂದ್ರೇನು? ತಿನ್ನಲಿಕ್ಕೆ ಬೇಕಾದ ಅದಕ್ಕೆ ಅದು ಸಂಪೂರ್ಣವಾಗಿ ಬಂದಿದೆಯಾ, ಪಕ್ವ ಆಗಿದೆಯಾ ಅನ್ನೋ ಅರ್ಥ ಅಲ್ವಾ? ಮಾಗಿದೆಯಾ? ಹಣ್ಣನ್ನು ತಿನ್ನುವಾಗ ಹಣ್ಣು ಪೂರ್ಣವಾಗಿದ್ರೆ, ನೋಡಿ ಬಾಳೆಹಣ್ಣು ತಿಂತೀರಿ, ಪೂರ್ಣವಾಗಿದ್ರೆ ಬಹಳ ರುಚಿ ಕೊಡುತ್ತೆ, ಗಂಡಿದ್ರೆ ಸಿಹಿ ಅನ್ಸಲ್ಲ. ಅದಕ್ಕೆ ಪರಿಪಕ್ವ ಅಂದ್ರೆ ಮಾಗಿರುವ ಎನ್ನುವ ಅರ್ಥ. ಮಕ್ಕಳೇ, ಈಗ ನಾವು ಈ ಪಠ್ಯ ಭಾಗದ ಅಂಶಗಳನ್ನ ಒಂದೊಂದನ್ನೇ ಗಮನಿಸ್ತಾ ಹೋಗೋಣ. ಈಗಾಗಲೇ ನಾನು ಹೇಳಿದಂತೆ ಸರ್ ಎಂ ವಿಶ್ವೇಶ್ವರಯ್ಯನವರು ದಿವಾನರಾದ ಮೇಲೆ ಬಹಳ ದೊಡ್ಡ ದೊಡ್ಡ ಕೆಲಸಗಳನ್ನು ಮಾಡಲಿಕ್ಕೆ ಮುಂದೆ ಸಾಕ್ತಾರೆ. ಹಾಗಾಗಿ ಅವರು ನ್ಯಾಯಾಂಗ ಕಾರ್ಯಾಂಗದ ಬೇರ್ಪಡಿಸುವಿಕೆ ಕೆಲಸವನ್ನ ಮಾಡ್ತಾರೆ. ನಂತರ ಸಾಹಿತ್ಯ ಪರಿಷತ್ತನ್ನು ಸ್ಥಾಪನೆ ಮಾಡ್ತಾರೆ. ಶಿಕ್ಷಣದಲ್ಲಿ ಅಮೂಲಾಗ್ರ ಬದಲಾವಣೆಗಳಿಗೆ ಹೆಜ್ಜೆಯನ್ನ ಇಡ್ತಾರೆ. ಇಷ್ಟೇ ಮಾಡಿದ್ರೆ ನಾವು ಅಭಿವೃದ್ಧಿಯನ್ನು ಹೊಂತೀವಾ? ಇಲ್ಲ. ಅದಕ್ಕೆ ಪ್ರಗತಿಶೀಲದಂತಹ ರಾಷ್ಟ್ರಗಳು, ರಾಜ್ಯಗಳು ಅಭಿವೃದ್ಧಿ ಹೊಂದಬೇಕು ಅಂದ್ರೆ ಇಂದಿನ ದಿನಮಾನಗಳಲ್ಲಿ ಅತ್ಯವಶ್ಯಕವಾಗಿರ್ತಕ್ಕಂತಹ ಕೈಗಾರಿಕಾ ಕ್ಷೇತ್ರಗಳಿಗೆ ಪ್ರಾತಿನಿಧ್ಯವನ್ನು ನೀಡಬೇಕು ಅಂತ ಅಂದ್ಕೊಂಡು ಅವರು ಆ ಕ್ಷೇತ್ರದ ಕುರಿತು ತಮ್ಮದೇ ಆದ ವಿಚಾರಗಳು ಮತ್ತು ಕಾರ್ಯಗಳನ್ನು ಕೈಗೊಂಡಿದ್ದಾರೆ. ಅವುಗಳ ಅಂಶ ಕುರಿತು ತಿಳಿದುಕೊಳ್ಳೋಣ. ವಿಶ್ವೇಶ್ವರಯ್ಯ ಅವರು ಕೈಗಾರಿಕೆಗೆ ಅಗ್ರ ಪ್ರಾಶಸ್ತ್ಯ ನೀಡಿದ್ದರು. ನೋಡಿ, ಆಗ್ಲೇನೆ ಹೇಳಿದೆ ನಾನು, ಪ್ರಾಶಸ್ತ್ಯ ಅಂದ್ರೇನು? ಮೊದಲ ಸ್ಥಾನ. ಅಂದ್ರೆ ಅವರು ಎಲ್ಲಾ ಕಾರ್ಯಗಳಲ್ಲಿ ಮೊದಲಿನ ಸ್ಥಾನವನ್ನ, ಮೊದಲಿನ ಅಂಶವನ್ನ ಯಾವುದಕ್ಕೆ ಮುಂದಿಟ್ಟಿದ್ರು ಅಂದ್ರೆ ಅವರು ಕೈಗಾರಿಕೆಗಳಿಗೆ. ನೋಡಿ, ಅವರು ಶಿಕ್ಷಣದ ಪರಿಕಲ್ಪನೆ ತಿಳ್ಕೊಳ್ಳೋ ಸಂದರ್ಭದಲ್ಲಿ ತಾಂತ್ರಿಕ ಶಿಕ್ಷಣಕ್ಕೆ ಒತ್ತು ಕೊಟ್ಟರು. ಯಾಕೆ ಕೊಟ್ಟರು? ಅವರ ಬುದ್ಧಿಮತ್ತೆಯಲ್ಲಿ ಯಾವುದಕ್ಕೆ ಪ್ರಾಧಾನ್ಯತೆ ಕೊಡ್ಬೇಕಂತ ಇತ್ತು? ಕೈಗಾರಿಕೆಗಳಿಗೆ ಪ್ರಾಧಾನ್ಯತೆ ಕೊಡ್ಬೇಕಂತ ಇತ್ತು. ಅದಕ್ಕೆ ಅವ್ರು ಏನ್ ಮಾಡಿದ್ರು? ಅಲ್ಲಿ ತಾಂತ್ರಿಕ ಶಿಕ್ಷಣದ ಪ್ರಚುರತೆಯನ್ನ ಸಾರಿ ಹೇಳ್ತಾರೆ. ಹಾಗಾಗಿ ಅವರು ಹೇಳ್ತಾರೆ, ಕೈಗಾರಿಕೀಕರಣ ಇಲ್ಲವೇ ಅವನತಿ ಎನ್ನುವ ಘೋಷಣೆಯನ್ನ ಮಾಡ್ತಾರೆ ಮಕ್ಕಳೇ. ಅಂದ್ರೆ ಒಂದು ದೇಶ ಬೆಳಿಬೇಕು ಅಂದ್ರೆ ಕೈಗಾರಿಕೀಕರಣ ಆಗ್ಬೇಕಂದ್ರೆ ಕೈಗಾರಿಕೆಗಳ ಸ್ಥಾಪನೆ ಆಗ್ಬೇಕು, ಅದರಿಂದ ಉತ್ಪಾದನೆ ಆಗ್ಬೇಕು, ಅದನ್ನ ನಾವು ರಫ್ತು ಮಾಡಬೇಕು, ಅದು ಬಳಕೆಗೆ ನೀಡಬೇಕು, ದೇಶ ಸಮೃದ್ಧಿಯಾಗಿ ಬೆಳಿಬೇಕು. ಇದನ್ನು ಮಾಡಲಿಲ್ಲ ಅಂದ್ರೆ ದೇಶ ಸಂಪೂರ್ಣವಾಗಿ ಅವನತಿ ಆಗ್ತದೆ ಎನ್ನುವ ಘೋಷಣೆಯನ್ನ ಮಾಡಿ ಸುಮ್ಮನಾದ್ರ ಇಲ್ಲ. ಅನೇಕ ಕಾರ್ಖಾನೆಗಳನ್ನು ಸ್ಥಾಪಿಸಿದರು. ಅವತ್ತಿನ ಕಾಲದಲ್ಲಿ ಅವರು ಸ್ಥಾಪಿಸಿದ ಕಬ್ಬಿಣ ಮತ್ತು ಉಕ್ಕು ಕಾರ್ಖಾನೆ ನಮ್ಮ ನೆರೆಯ ಜಿಲ್ಲೆ ಭದ್ರಾವತಿಯಲ್ಲಿದೆ. ಭದ್ರಾವತಿಯ ಕಬ್ಬಿಣ ಮತ್ತು ಉಕ್ಕು ಕಾರ್ಖಾನೆಯನ್ನು ಸ್ಥಾಪಿಸುವುದು ಅವರ ದೊಡ್ಡ ಗುರಿಯಾಗಿತ್ತು. ಅದರಂತೆ ಅವರು ಏನ್ ಮಾಡಿದ್ರು ಮಕ್ಕಳೇ? ಆ ಕಾರ್ಖಾನೆಯನ್ನು ಸ್ಥಾಪಿಸ್ತಾ ಇದ್ದಾರೆ. ಫಸ್ಟಿಗೆ ಆ ಕಾರ್ಖಾನೆಯನ್ನು ಸ್ಥಾಪಿಸುವ ಹಿನ್ನೆಲೆ ಒಂದಿಷ್ಟು ಅಂಶಗಳನ್ನು ನಿಮಗೆ ತಿಳಿಸ್ತೀನಿ. ವಿಶ್ವೇಶ್ವರಯ್ಯ ಕಬ್ಬಿಣ ಮತ್ತು ಉಕ್ಕು ಕಾರ್ಖಾನೆ ಭಾರತೀಯ ಉಕ್ಕು ಪ್ರಾಧಿಕಾರದ ಅಡಿಯಲ್ಲಿ ಒಂದು ಘಟಕವಾಗಿ, ನೋಡಿ ಈ ಕಾರ್ಖಾನೆ ಇದೆಯಲ್ಲ, ನಮ್ಮ ದೇಶದ ಉಕ್ಕು ಪ್ರಾಧಿಕಾರದ ಅಡಿಯಲ್ಲಿ ಒಂದು ಘಟಕವಾಗ್ತದೆ. ಮಿಶ್ರಲೋಹದ ಉಕ್ಕು ಮತ್ತು ಮೆದು ಕಬ್ಬಿಣದ ಉತ್ಪಾದನೆಯಲ್ಲಿ ತೊಡಗಿರ್ತಕ್ಕಂಥ ಒಂದು ಕಾರ್ಖಾನೆ. ಎರಡು ತರಹದ ಒಂದು ಉಕ್ಕು. ಯಾವ ಲೋಹ? ಮಿಶ್ರಲೋಹ. ಅನೇಕ ಲೋಹಗಳನ್ನು ಮಿಶ್ರಣ ಮಾಡಿಬಿಟ್ಟು ಉಕ್ಕನ್ನು ಸಿದ್ಧಗೊಳಿಸುವುದು.
ಆಮೇಲೆ ಮೆದುವಾಗಿರ್ತಕ್ಕಂಥ ಕಬ್ಬಿಣವನ್ನ ಉತ್ಪಾದನೆಯನ್ನು ಮಾಡ್ತಕ್ಕಂತಹ ಒಂದು ಹಿನ್ನೆಲೆ ಅಡಿಯಲ್ಲಿ ಸ್ಥಾಪಿತಗೊಳ್ಳುವ ಕಾರ್ಖಾನೆ ಭದ್ರಾವತಿ ಕಾರ್ಖಾನೆ. ಇದು ನಮ್ಮ ಭಾರತ ದೇಶದ ಕರ್ನಾಟಕದ, ಈಗಿನ ಕರ್ನಾಟಕದ, ಅಂದಿನ ಮೈಸೂರು ಪ್ರಾಂತ್ಯದ ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿ ನಗರದಲ್ಲಿದೆ. ಸರ್ ಎಂ ವಿಶ್ವೇಶ್ವರಯ್ಯ ಅವರು ಜನವರಿ 18, 1923ರಂದು ಐರನ್ ವರ್ಕ್ಸ್ ಕಬ್ಬಿಣದ ಕೆಲಸಗಳನ್ನು ಪ್ರಾರಂಭಿಸ್ತಾರೆ. ಈಗ ಇದು ಭಾರತೀಯ ಉಕ್ಕು ಪ್ರಾಧಿಕಾರದ ವ್ಯಾಪ್ತಿಗೆ ಬರ್ತಾ ಇದೆ. ಅವರು ಪ್ರಾರಂಭ ಮಾಡ್ತಾರೆ, ಆದರೆ ಇಡೀ ದೇಶ ಅಖಂಡತೆ ಇರೋದ್ರಿಂದ ಭಾರತೀಯ ಉಕ್ಕು ಪ್ರಾಧಿಕಾರದ ವ್ಯಾಪ್ತಿಗೆ ಅದು ಬರ್ತದೆ ಅಂತಕ್ಕಂಥದ್ದು. ಈ ಐರನ್ ವರ್ಕ್ಸ್ ಅನ್ನ ದಿವಾನ್ ಸರ್ ಎಂ ವಿಶ್ವೇಶ್ವರಯ್ಯ ಮತ್ತು ಮೈಸೂರು ಮಹಾರಾಜರಾಗಿದ್ದ ಕೃಷ್ಣರಾಜ ಒಡೆಯರ ಮಾರ್ಗದರ್ಶನದಲ್ಲಿ ಪ್ರಾರಂಭಿಸಲಾಗ್ತದೆ ಮಕ್ಕಳೇ. ಇದರ ಮುಖ್ಯ ಉದ್ದೇಶ ನಮ್ಮ ಬಾಬಾ ಗುಡನ್ಗಿರಿ ಬೆಟ್ಟ ಮತ್ತು ಕೆಮ್ಮಣ್ಣುಗುಂಡಿ ಬಳಿ ಇರ್ತಕ್ಕಂಥ ಶ್ರೀಮಂತ ಹೇರಳವಾಗಿ ಕಬ್ಬಿಣದ ಹದಿರಿನ ನಿಕ್ಷೇಪಗಳಲ್ಲಿರ್ತವೆ. ಅದನ್ನು ಬಳಸಿಬಿಟ್ಟು ಉಪಯೋಗಿಸಿಬಿಟ್ಟು ಕಬ್ಬಿಣ ಮತ್ತು ಇತರ ಉತ್ಪನ್ನಗಳನ್ನು ತಯಾರಿಸ್ತಕ್ಕಂಥ ಒಂದು ಘನ ಉದ್ದೇಶದ ಅಡಿಯಲ್ಲಿ ಶ್ರೀಯುತ ಸರ್ ಎಂ ವಿಶ್ವೇಶ್ವರಯ್ಯನವರು ಭದ್ರಾವತಿಯಲ್ಲಿ ವಿಶ್ವೇಶ್ವರಯ್ಯ ಕಬ್ಬಿಣ ಮತ್ತು ಉಕ್ಕು ಕಾರ್ಖಾನೆಯನ್ನು ಸ್ಥಾಪಿಸ್ತಾರೆ. ಅದರ ಮಹಾದ್ವಾರ ಮಕ್ಕಳೇ ನಿಮ್ಮ ಕಣ್ಣ ಮುಂದೆ ಇದೆ, ಗಮನಿಸಿ. ಇಡೀ ಆ ಕಬ್ಬಿಣ ಮತ್ತು ಉಕ್ಕು ಕಾರ್ಖಾನೆ ಒಂದು ಹೊರನೋಟದ ಚಿತ್ರ. ಇದು ಭದ್ರಾವತಿ ಉಕ್ಕು ಮತ್ತು ಕಾರ್ಖಾನೆಯ ಪರಿಚಯ ಮಕ್ಕಳೇ. ಮುಂದುವರೆದವರು ಇನ್ನೂ ಏನೇನು ಮಾಡಿದ್ರು ಕಾರ್ಖಾನೆ ಕೈಗಾರಿಕೆಗಳ ವಿಚಾರದಲ್ಲಿ ಅಂದರೆ, ಹೆಂಚಿನ ಕಾರ್ಖಾನೆಯನ್ನು ತೆಗೆದ್ರು, ಮೂಳೆ ಮತ್ತು ಗೊಬ್ಬರ ತಯಾರಿಕಾ ಸ್ಥಾವರ, ಸಕ್ಕರೆ ಕಾರ್ಖಾನೆ, ಔಷಧಿ ತಯಾರಿಕಾ ಘಟಕ, ಗಂಧದ ಎಣ್ಣೆ, ಬೆಂಕಿ ಕಡ್ಡಿ ಹಾಗೂ ಕಾಗದದ ಕಾರ್ಖಾನೆಗಳು ಸ್ಥಾಪಿತವಾದವು. ನೋಡಿ ಮಕ್ಕಳೇ, ಇವೆಲ್ಲ ನಮ್ಮ ದೈನಂದಿನ ವಾಸಕ್ಕೆ, ಬದುಕಿಗೆ ಅಗತ್ಯವಾದ ಅಂಶಗಳು. ಅವುಗಳೆಲ್ಲ ಉತ್ಪನ್ನ ಮಾಡುವ ಹಿನ್ನೆಲೆಯಲ್ಲಿ ಆ ಎಲ್ಲ ಅಂಶಗಳಿಗೆ ಸಂಬಂಧಿಸಿದ ಕಾರ್ಖಾನೆಗಳನ್ನು ಸ್ಥಾಪಿಸ್ತಾರೆ. ನೋಡಿ, ಅವರು ಸ್ಥಾಪಿಸಿದ ಮತ್ತೊಂದು ಕಾರ್ಖಾನೆ ಯಾವುದು? ಹೆಂಚಿನ ಕಾರ್ಖಾನೆಯ ಚಿತ್ರ ಇದು ನಿಮ್ಮ ಕಣ್ಮುಂದೆ ಇದೆ. ನಂತರ ಮಂಗಳೂರು ಗೊಬ್ಬರ ಕಾರ್ಖಾನೆ, ಮಂಗಳೂರು ಕೆಮಿಕಲ್ಸ್ ಫರ್ಟಿಲೈಸರ್ಸ್, ಇದು ರಸಗೊಬ್ಬರ ಕಾರ್ಖಾನೆ ಸ್ಥಾಪಿಸಿದ್ದು. ಆಮೇಲೆ ಸಕ್ಕರೆ ಕಾರ್ಖಾನೆ, ನಮಗೆಲ್ಲರಿಗೂ ಅಗತ್ಯವಾಗಿರ್ತಕ್ಕಂತಹ ಆಹಾರೋತ್ಪನ್ನ ಮೈ ಶುಗರ್ ಕಾರ್ಖಾನೆಯನ್ನು ಸ್ಥಾಪಿಸ್ತಾರೆ. ಇದರ ಜೊತೆಗೆ ಮಕ್ಕಳೇ ಇವರು ಸೋಪು ಹಾಗೂ ಲೋಹ ತಯಾರಿಕೆಯನ್ನು ನೋಡಿ. ಸೋಪು ಹಾಗೂ ಲೋಹ ತಯಾರಿಕೆಗೆ ಅದರ ಚಿತ್ರಣವನ್ನು ಮುಂದೆ ತೋರಿಸ್ತೀನಿ. ಸೋಪು ಗೊತ್ತಿದೆ ನಿಮಗೆ, ಎಲ್ಲ ಬಳಕೆ ಮಾಡ್ತೀರಿ, 10 ಸಾರಿ ಉಜ್ತೀರಿ ಅಲ್ವಾ? ಅದು ಹೆಂಗೆ ರೆಡಿ, ಅದನ್ನು ಸಿದ್ಧಗೊಳಿಸ್ತಕ್ಕಂಥ ಕಾರ್ಖಾನೆಯನ್ನು ಅವತ್ತು ಸರ್ ಎಂ ವಿಶ್ವೇಶ್ವರಯ್ಯನವ್ರು ಮುಂದೆ ನಮ್ಮ ಮಕ್ಕಳಿಂದ ಬರ್ತಾರೆ, ಅವ್ರಿಗೆ ಬೇಕು ಅಂತೇಳಿ ಮಾಡಿರ್ಬೇಕನ್ನ ಮೋಸ್ಟ್ಲಿ ಅಲ್ವಾ? ಆ ಸೋಪು ಹಾಗೂ ಲೋಹ ತಯಾರಿಕೆ ಬೇಕಾದ ಅಗತ್ಯವಾದ ಮನೆ ಬಳಕೆ ಲೋಹ ಬಳಕೆ ಮಾಡ್ತೀವಲ್ಲ. ಇನ್ನು ಕಲೆ ಮತ್ತು ಕರಕುಶಲ ಡಿಪೋ ನೋಡಿ, ಆರ್ಟ್, ಸಾಕಷ್ಟು ಕಲೆಯನ್ನು ಆರಾಧಿಸುವವರು ಕಲೆಗೆ ಬಹಳಷ್ಟು ಪ್ರಾಧಾನ್ಯತೆಯನ್ನು ನೀಡ್ತಾರೆ, ಅದಕ್ಕೂ ಅವಕಾಶವನ್ನು ಮಾಡಿಕೊಟ್ರು. ಕರಕುಶಲ ಅಂದರೆ ಕೈಯಿಂದ ಬಹಳ ಕೌಶಲ್ಯಯುತವಾದ ವಸ್ತುಗಳನ್ನು ಸಿದ್ಧಗೊಳಿಸ್ತಕ್ಕಂಥದ್ದು. ಮಡಿಕೆ, ಮಗದೊಂದು ಏನು ಸೌಂದರ್ಯ ವರ್ಧಕ ವಸ್ತುಗಳಿದ್ದಾವೆ, ಅವುಗಳಿಗೆ ಒಂದು ಸಂಗ್ರಹಾಲಯ, ಡಿಪೋ, ಒಂದು ಸ್ಥಳವನ್ನು ಅವರು ಸಿದ್ಧಗೊಳಿಸ್ತಾರೆ ಅಂತಕ್ಕಂಥದ್ದು. ಅವತ್ತಿನ ಕಾಲದಲ್ಲಿಯೇ ಕೃಷ್ಣರಾಜೇಂದ್ರ ಬಟ್ಟೆ ಗಿರಣಿಯನ್ನು ಪ್ರಾರಂಭಿಸ್ತಾರೆ ಮಕ್ಕಳೇ. ಜೊತೆಗೆ ಕಾಗದದ ತಿರುಳು, ರಟ್ಟು, ಪೆನ್ಸಿಲ್, ಬೆಂಕಿ ಕಡ್ಡಿ ಮತ್ತು ಪೀಠೋಪಕರಣಗಳ ತಯಾರಿಕಾ ಘಟಕಗಳನ್ನು, ಹೀಗೆ ಅನೇಕ 100 ಕೈಗಾರಿಕೆಗಳನ್ನು ಸರ್ ಎಂ ವಿಶ್ವೇಶ್ವರಯ್ಯನವರು ಪ್ರಾರಂಭಿಸಿದರು ಮಕ್ಕಳೇ. ಇಲ್ಲಿ ಕಾಣ್ತಾ ಇದೆಯಲ್ವಾ, ಸ್ಯಾಂಡಲ್ ಆಫ್ ಫ್ಯಾಕ್ಟ್ರಿ ಅಂದರೆ ಗಂಧದ ತಯಾರಿಕೆ. ಮೈಸೂರು ಸ್ಯಾಂಡಲ್ ಸೋಪ್ ಇದೆಯಲ್ವಾ, ಅವತ್ತು ಬಹಳಷ್ಟು ಪ್ರಸಿದ್ಧಿ ಪಡೆದಿತ್ತು. ಆ ಕಾಲದಲ್ಲಿ ಬಹಳ ಹೆಚ್ಚು ಬಳಸಿದ್ರು, ಅದನ್ನು ಈಗ ಬಳಸ್ತಾರೆ ಅಲ್ವಾ. ಆ ಸೋಪ್ ಉತ್ಪನ್ನದ ಕಾರ್ಖಾನೆ. ಕೃಷ್ಣರಾಜೇಂದ್ರ ಬಟ್ಟೆ ಗಿರಣಿ ಈಗ ನಾಶ ಆಗಿದೆ ಮಕ್ಕಳೇ, ಅದರ ಚಿತ್ರಣ ಇಲ್ಲಿದೆ, ಅದಿದ್ದಂಗೆ ತೋರಿಸ್ತಿದ್ದೀನಿ.
ಹೀಗೆ ಅನೇಕ ಕೈಗಾರಿಕೆಗಳನ್ನು, ಸಾಕಷ್ಟು ಕೈಗಾರಿಕೆಗಳನ್ನು ಅವರು ಸ್ಥಾಪಿಸಿದರು. ನೋಡಿ, ಕೈಗಾರಿಕೆಗಳನ್ನು ಸ್ಥಾಪನೆ ಮಾಡಬೇಕು ಅಂದರೆ ಮತ್ತೆ ಇನ್ನಿತರ ಯಾವುದೇ ಕೆಲಸ ಮಾಡೋಕೆ ಅಂದ್ರೆ ಏನು ಬೇಕು ಮಕ್ಕಳೇ? ಇದು ಬೇಕಿತ್ತು. ಇದು ಅಂದ್ರೇನು ಗೊತ್ತಾಗತ್ತಲ್ವಾ? ಏನಂಗಂದ್ರೆ ಹಣಕಾಸು. ಅದಕ್ಕೆ ಎಲ್ಲ ಕಾರ್ಯಗಳು ಸುವ್ಯವಸ್ಥಿತವಾಗಿ ಸಾಗಬೇಕಂದ್ರೆ ಹಣಕಾಸಿನ ಯೋಜನೆಗಳು ಉತ್ತಮವಾಗಿರಬೇಕು ಎಂಬತಕ್ಕಂಥ ಹಿನ್ನೆಲೆ ಅಡಿಯಲ್ಲಿ ಅನೇಕ ಹಣಕಾಸಿನ ಕಾರ್ಯಗಳನ್ನು ಇವರು ಪ್ರಾರಂಭಿಸ್ತಾರೆ ಮಕ್ಕಳೇ. ನಮ್ಮ ರಾಜ್ಯದ ಆರ್ಥಿಕ ಚಟುವಟಿಕೆಗಳಿಗೆ ಭದ್ರವಾದ ಬುನಾದಿ ಆಗ್ತಕ್ಕಂಥ ಉದ್ದೇಶದಿಂದ ಹಣಕಾಸು ನೀತಿಯಲ್ಲಿ ಈವರೆಗೆ ಇದ್ದಂತಹ ನೀತಿಯಲ್ಲಿ ಮಾರ್ಪಾಟನ್ನು ಮಾಡ್ತಾರೆ. ಇದಕ್ಕಾಗಿ ಇವರು 1913ರಲ್ಲಿ ಮಕ್ಕಳೇ ಮೈಸೂರು ಬ್ಯಾಂಕ್ ಅನ್ನು ಸ್ಥಾಪಿಸಿದರು. ನೋಡಿ ನಿಮ್ಮ ಕಣ್ಣ ಮುಂದೆ, ದ ಬ್ಯಾಂಕ್ ಆಫ್ ಮೈಸೂರು. ಹಳೆ ಕಾಲದ್ದು ನೋಡಿ, ಎಷ್ಟು ಚಂದ ಇದೆ ಕಟ್ಟಡ. ಹೆಸರೇನು? ದ ಬ್ಯಾಂಕ್ ಆಫ್ ಮೈಸೂರು. ಎಷ್ಟರಲ್ಲಿ ಪ್ರಾರಂಭಿಸಿದ್ರು? 1913ರಲ್ಲಿ. ನೋಡಿ, ಹೀಗೆ 1913ರಲ್ಲಿ ಸರ್ ಎಂ ವಿಶ್ವೇಶ್ವರಯ್ಯನವರು ಮೈಸೂರು ಬ್ಯಾಂಕ್ ಅನ್ನು ಸ್ಥಾಪಿಸ್ತಾರೆ. ನೋಡಿ, ಬ್ಯಾಂಕ್ ಸ್ಥಾಪಿಸಿದೆ ಅಂದ್ರೆ ಬ್ಯಾಂಕಿನಿಂದ ತಗೊಂಡೋಗಾಗ್ಬಿಟ್ರೆ, ಬ್ಯಾಂಕ್ ಅಂದ್ರೆ ಅದರ ದುಡ್ಡು ಜಗ್ಗಿರ್ಬೇಕು. ಅದಕ್ಕೆ ಇವ್ರು ಏನ್ ಮಾಡಿದ್ರು, ಜನಸಾಮಾನ್ಯರು ಕೆಲವರು ದುಡ್ಡು ಇಟ್ಕೊಂಡಿರ್ತಾರಲ್ಲ ಅಂಥವ್ರಿಗೋಸ್ಕರ ಉಳಿತಾಯ ಬ್ಯಾಂಕ್ಗಳು ಬಂದು ನಂತರ ನಿನ್ನ ಹಣ ಈಗ ನೋಡಿ ಹೋಗಿ FD ಇಡ್ತೀವಲ್ವ ನಾವು. FD ಅಂದ್ರೇನು? ದುಡ್ಡನ್ನು ಹೋಗಿ ಇಡ್ತೀವಿ, ಅದಕ್ಕೆ ಇಂತಿಷ್ಟು ಬಡ್ಡಿ ಅಂತೇಳಿ ಆ ಬ್ಯಾಂಕ್ಗಳು ಕೊಡ್ತವೆ. ಆ ಹಣವನ್ನು ಅವು ಬಳಕೆ ಮಾಡ್ಕೊಂಡು ಉನ್ನತಿಯತ್ತ ಸಾಗಲಿಕ್ಕೆ ಸಹಕಾರ ಆಗ್ತಿದೆ ಅಂತಕ್ಕಂಥ ಹಿನ್ನೆಲೆಯಲ್ಲಿ ಉಳಿತಾಯ ಬ್ಯಾಂಕ್ಗಳು ಬಂದು. ಅಷ್ಟೇ ಅಲ್ಲ, ಕೈಗಾರಿಕೆಗಳ ಅಭಿವೃದ್ಧಿಗೆ ನೋಡಿ ಅನೇಕ ಕೈಗಾರಿಕೆಗಳನ್ನೇನೋ ಸ್ಥಾಪನೆ ಮಾಡಿಬಿಟ್ರು. ಅವು ಬೆಳಿಬೇಕಲ್ವಾ, ಅಭಿವೃದ್ಧಿ ಆಗ್ಬೇಕು. ಅದಕ್ಕೆ ಬೇಕಾಗಿರ್ತಕ್ಕಂಥ ಫುಡ್ ಬೇಕು. ಫುಡ್ ಅಂದ್ರೇನು? ದುಡ್ಡು, ಹಣ. ಅದು ಯಾವುದ್ರ ಮುಖೇನ ದೊರಕಬೇಕು? ಅದಕ್ಕೊಂದು ಯೋಜನೆ ಹಾಕಿದ್ರು, ಒಂದು ಬ್ಯಾಂಕ್ ಅನ್ನ ತೆರೆದ್ರು. ಆ ಬ್ಯಾಂಕಿಗೆ ಇಟ್ಟ ಹೆಸರೇ ಏನು? ಫೀಡರ್ ಬ್ಯಾಂಕ್ ಅಂತೇಳಿ. ಹಂಗಂದ್ರೆ ಒಂದಿಷ್ಟು ಸಂಕ್ಷಿಪ್ತ ಮಾಹಿತಿ ಇದೆ, ಇತ್ತೀಚಿನದು ತಿಳ್ಕೊಳ್ಳಿ. ಭಾರತದ ಸಣ್ಣ ಕೈಗಾರಿಕೆ ಅಭಿವೃದ್ಧಿ ಬ್ಯಾಂಕ್ ಫೀಡರ್ ಬ್ಯಾಂಕ್ ಭಾರತದಲ್ಲಿ ಸೂಕ್ಷ್ಮ ಮತ್ತು ಸಣ್ಣ ಮಧ್ಯಮ ಗಾತ್ರದ ಉದ್ಯಮಗಳು ಬೆಳವಣಿಗೆ ಮತ್ತು ಅಭಿವೃದ್ಧಿಗೆ ನೆರವಾಗತಕ್ಕಂಥ ಉದ್ದೇಶದಿಂದ ಸ್ವತಂತ್ರ ಹಣಕಾಸು ಸಂಸ್ಥೆ ಆಯ್ತಿದ್ದು. ಇದನ್ನ ಸಂಸತ್ತಿನ ಕಾಯ್ದೆ ಮೂಲಕ ಏಪ್ರಿಲ್ 2, 1990ರಲ್ಲಿ ನಾವು ಆಧುನಿಕ ಭಾರತದಲ್ಲಿ ಸ್ಥಾಪನೆ ಮಾಡಿದ್ದೀವಿ. ಆದರೆ ಇದರ ಪರಿಕಲ್ಪನೆಯನ್ನ ಸರ್ ಎಂ ವಿಶ್ವೇಶ್ವರಯ್ಯ ಅವರು ಫೀಡರ್ ಬ್ಯಾಂಕ್ ಮುಖೇನ ಅಂದೇ ಬಿತ್ತಿದ್ರು ಅನ್ನೋದಕ್ಕೆ ಇದನ್ನು ಸಾಕ್ಷಿಯಾಗಿ ಮಕ್ಕಳನ್ನ ತೆಗೆದುಕೊಂಡಿದ್ದೀವಿ. ನೋಡಿ, ಈ ಫೀಡರ್ ಬ್ಯಾಂಕ್ಗಳ ಕೆಲಸ ಏನು, ಯಾವ್ಯಾವ? ಈ ಉದಾಹರಣೆಗೆ ಮೋದಿ ಮೊನ್ನೆ ಅನೌನ್ಸ್ ಮಾಡಿದ್ರು, ಯಾವುದೋ ಕೊರೋನಾ ಕಾಲ ಸಂದರ್ಭದಲ್ಲಿ ಉದ್ಯಮಗಳಿಗೆ ಸಹಾಯ ಹಸ್ತ ಚಾಚಲು ಸಾಕಷ್ಟು ಹಣವನ್ನು ನಾವು ಕೊಡ್ತೀವಿ ಅಂತೇಳಿ. ಹಂಗೆ ಈ ಫೀಡರ್ ಬ್ಯಾಂಕ್ಗಳು ಯಾರು ಕೈಗಾರಿಕೆಗಳನ್ನು ಸ್ಥಾಪಿಸ್ತಾರೆ, ಉದ್ಯಮಗಳನ್ನು ಮಾಡ್ತಾರೆ, ಅವರಿಗೆ ಹಣಕಾಸಿನ ನೆರವನ್ನು ಮಾಡ್ತವೆ. ಇನ್ನು ಸ್ಥಾಪನೆ ಆಗಿರ್ತಕ್ಕಂಥ ಕೈಗಾರಿಕೆಗಳು ಏನು ಮಾಡ್ತವೆ, ತಮ್ಮ ಆ ಕೈಗಾರಿಕೆಯ ಒಟ್ಟು ಮೌಲ್ಯದಲ್ಲಿ ಷೇರುಗಳನ್ನಾಗಿ ಮಾರ್ಕೆಟಿಗೆ ಬಿಟ್ಟುಬಿಡ್ತಾರೆ. ಆ ಷೇರುಗಳನ್ನು ಜನಸಾಮಾನ್ಯರು ಕೊಂಡುಕೊಂಡು ಅದರಲ್ಲಿ ಅವರು ಪಾಲುದಾರರಾಗಬಹುದು. ಇದನ್ನೇನಂತ ಕರಿತೀವಿ? ಕೈಗಾರಿಕಾ ಹೂಡಿಕೆ ಅಂತ ಕರಿತೀವಿ. ಮತ್ತೆ ಆ ಕೈಗಾರಿಕೆಗಳು ಅಭಿವೃದ್ಧಿಯನ್ನು ಹೊಂದೋದಕ್ಕೆ ನಿಧಿಗಳು ನೋಡಿ, ಅವಾಗ ಹಂಗೆ ಇದೇ ಒಡೆಯರ ಕಾಲದಲ್ಲಿ ಚಿಕ್ಕದೇವರಾಜ ಒಡೆಯರ್ 9 ಕೋಟಿ ಅಂದ್ರೆ 9 ನಿಧಿ ಇಟ್ಟಿದ್ರಲ್ಲ, ಹಂಗೆ ಕೈಗಾರಿಕೆಗಳಿಗೆ ನಿಧಿಗೋಸ್ಕರ, ಆರ್ಥಿಕ ಉತ್ತೇಜನದಕ್ಕೋಸ್ಕರನೂ ಈ ನಿಧಿಗಳ ಅಭಿವೃದ್ಧಿ ನಿಧಿಗಳು ಏನ್ ಮಾಡಿದ್ರು, ಸ್ಥಾಪಿತಗೊಂಡು. ಅಷ್ಟೇ ಅಲ್ಲ ಮಕ್ಕಳೇ, ನೋಡಿ ಎಲ್ಲ ನಾವು ಲೈಫ್ ಸೆಕ್ಯೂರಿಗೋಸ್ಕರ ಸಾಕಷ್ಟು ನಿಮ್ಗೆಲ್ಲ ಗೊತ್ತಿದೆ. ನಿಮ್ಮ ಅಜ್ಜ ಇನ್ಶೂರೆನ್ಸ್ ಮಾಡಿಸಿರ್ತಾರೆ, ನಿಮ್ಮ ತಾಯಿ ಇನ್ಶೂರೆನ್ಸ್ ಮಾಡಿಸಿದ್ದಾರೆ. ಹಂಗಂದ್ರೆ ಏನು ಇನ್ಶೂರೆನ್ಸ್ ಮಾಡಿಸ್ಯಾರ ಅಂತ ಗೊತ್ತ ತಕ್ಷಣ ನಿಮಗೆ. ಜೀವ ವಿಮಾ ಯೋಜನೆ ಅದು, ಅದನ್ನು ಜಾರಿಗೊಳಿಸಿದ್ರೆ ಯಾರು ಅಂದ್ರೆ ಸರ್ ಎಂ ವಿಶ್ವೇಶ್ವರಯ್ಯನವರು. ಹೀಗೆ ಅನೇಕ ಕಾರ್ಯಗಳನ್ನ ಇವರು ಆರ್ಥಿಕ ಚಟುವಟಿಕೆಗಳ ಹಿನ್ನೆಲೆಯಲ್ಲಿ, ಹಣಕಾಸಿನ ಹಿನ್ನೆಲೆಯಲ್ಲಿ ಏನ್ ಮಾಡ್ತಾರೆ ಮಕ್ಕಳ ಕೈಗೊಳ್ತಾರೆ. ಇಷ್ಟೇ ಅಲ್ಲ ನೋಡಿ, ದೇಶದ ಬೆನ್ನೆಲುಬು ಯಾರು? ರೈತರು. ಅವರಿಗೆ ಸರಿಯಾಗಿ ಸವಲತ್ತು ಕೊಟ್ರೆ ಅವರು ಬೆಳೆಗಳನ್ನು ಬೆಳೆದು ದೇಶ ಪ್ರಗತಿ ಕಾಣಬಹುದು. ಹಂಗಾಗಿ ಅವರನ್ನ ಸುವ್ಯವಸ್ಥಿತವಾಗಿಡ್ಬೇಕು ನಾವು. ಅದಕ್ಕೆ ರೈತರಿಗೂ ಹಾಗೂ ಸಣ್ಣ ಪುಟ್ಟ ಕರಕುಶಲ ಕೆಲಸಗಾರರಿಗೂ ಸಾಲದ ಸೌಲಭ್ಯವನ್ನು ನೀಡಲು ಇವ್ರು ಏನ್ ಮಾಡ್ತಾರೆ ಮಕ್ಕಳೇ, ಸಹಕಾರಿ ಕ್ಷೇತ್ರವನ್ನ ಇನ್ನೂ ಉತ್ತೇಜನಗೊಳಿಸ್ತಾರೆ, ಬಲವರ್ಧನೆಗೊಳಿಸ್ತಾರೆ. ಆ ಹಿನ್ನೆಲೆಯಲ್ಲಿ
ಬರೀ ಮೈಸೂರು ಬ್ಯಾಂಕ್ನಂತ ಒಂದೇ ಬ್ಯಾಂಕ್ ಅಲ್ಲೇ ಇದ್ರೆ ಆಗಲ್ಲ ಅಂತೇಳಿ ಪ್ರಾಂತ್ಯಗಳ ಅಡಿಯಲ್ಲಿ ಸಣ್ಣ ಸಣ್ಣ ಸಹಕಾರ ಬ್ಯಾಂಕ್ಗಳಿಗೆ, ಉದಾಹರಣೆಗೆ ನಿಮ್ಮೂರಲ್ಲಿ ವ್ಯವಸಾಯ ಸೇವಾ ಸಹಕಾರ ಬ್ಯಾಂಕ್, ಗ್ರಾಮೀಣ ಬ್ಯಾಂಕ್ ಎಲ್ಲ ಇದಾವಲ್ಲ ಮಕ್ಕಳ, ಗಮನಿಸಿದಿರ್ತಾನೆ ನೀವು. ಅಂತಹ ಸಹಕಾರ ಬ್ಯಾಂಕ್ಗಳನ್ನು ಸ್ಥಾಪಿಸ್ತಕ್ಕಂಥ ಕೆಲಸವನ್ನ ವಿಶ್ವೇಶ್ವರಯ್ಯನವರು ಮಾಡಿದ್ರು. ನೋಡಿ, ಇದು ಯಾವಾಗ ಫಸ್ಟ್ ಪ್ರಾರಂಭ ಆಯ್ತು ನಮ್ಮ ಭಾರತದಲ್ಲಿ, ನಮ್ಮ ಮೈಸೂರು ಸಂಸ್ಥಾನದಲ್ಲೆಲ್ಲ ಮೊದಲಾಗಿದ್ದು 1904ರಲ್ಲಿ ಈ ಕೃಷಿ ಪತ್ತಿನ ಸಹಕಾರ ಸಂಘ ನಮ್ಮ ಕರ್ನಾಟಕದಲ್ಲೇ ಆಗ್ತದೆ, ಆದರೆ ಇವಾಗಿನ ಕರ್ನಾಟಕದಲ್ಲಿ. ಆದರೆ ಅವಾಗ ಅದು ಮುಂಬೈ ಪ್ರಾಂತ್ಯಕ್ಕೆ ಸೇರಿರ್ತದೆ. ಕಣಗಿನ ಆಳ ಗ್ರಾಮದ ಸಣ್ಣ ರಾಮನಗೌಡ, ಸಿದ್ದರಾಮನಗೌಡ ಪಾಟೀಲ್, SS ಪಾಟೀಲ್ ಅಂತಕ್ಕಂಥವರು ಸ್ಥಾಪಿಸ್ತಾರೆ ಆ ಬ್ಯಾಂಕನ್ನು. ಆ ಬ್ಯಾಂಕಿನ ಚಿತ್ರಣ ಮಕ್ಕಳೇ ಹೊರಗಡೆಯಿಂದ ನೋಡಿ ಕಾಣಿಸ್ತಾ ಇದೆ. ಕಣಗಿನ ಆಳ ವ್ಯವಸಾಯ ಸೇವಾ ಸಹಕಾರ ಬ್ಯಾಂಕ್, ನಿಯಮಿತ ಕಣಗಿನ ಆಳ. ಹೀಗೆ ಪ್ರಾರಂಭವಾದ ಈ ಬ್ಯಾಂಕಿನ ರೀತಿಯಲ್ಲಿಯೇ ಅನೇಕ ಸಹಕಾರಿ ಬ್ಯಾಂಕ್ಗಳನ್ನು ನಮ್ಮ ಮೈಸೂರು ಪ್ರಾಂತ್ಯದಲ್ಲಿ ಸರ್ ಎಂ ವಿಶ್ವೇಶ್ವರಯ್ಯನವರು ಆವಾಗ ಸ್ಥಾಪಿಸಿದರು. ಅಷ್ಟೇ ಅಲ್ಲ, ನಮ್ಮ ರಾಜ್ಯದ ಆಸ್ತಿಯನ್ನು ಹೆಚ್ಚಿಸಿ ಆದಾಯ ತರತಕ್ಕಂಥದ್ರ ಮುಖೇನ ಅನೇಕ ಅಭಿವೃದ್ಧಿ ಕಾರ್ಯಗಳ ಪ್ರಭಾವವನ್ನು ಅಳೆಯಲು ಅನುಕೂಲ ಆಗುವಂತೆ ಆಯವ್ಯಯದಲ್ಲಿ ಹೊಸ ದೃಷ್ಟಿಕೋನ ಕಂಡುಕೊಂಡರು. ನೋಡಿ, ನಮ್ಮ ರಾಜ್ಯ ಪ್ರಗತಿ ಹೊಂದಬೇಕು, ಅದಕ್ಕೆ ಆದಾಯ ತರೋದಕ್ಕೆ ಎಷ್ಟೆಲ್ಲ ಯೋಜನೆಗಳನ್ನು, ಹಣಕಾಸಿನ ಯೋಜನೆಗಳನ್ನು ಹಾಕೊಂಡ್ರು. ಅದರ ಮೂಲಕ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಬೇಕು, ರಾಜ್ಯ ಉನ್ನತಿಯನ್ನು ಹೊಂದಬೇಕು. ಅದು ಹೆಂಗಾತು, ಏನು ಬಿಡ್ತು, ಎಷ್ಟು ಗಳಿಸ್ತು ಸರ್ಕಾರ, ಖರ್ಚು ಎಷ್ಟಾತು, ಆದಾಯ ಎಷ್ಟು ಬಂತು, ಅದೆಲ್ಲವನ್ನು ಪತ್ತೆ ಹಚ್ಚತಕ್ಕಂತಹ ಹೊಸ ದೃಷ್ಟಿಕೋನವನ್ನು ಸಹಿತ ಇವರು ಆಡಳಿತದಲ್ಲಿ ಜಾರಿಗೊಳಿಸ್ತಾರೆ ಮಕ್ಕಳೇ ಅಂತಕ್ಕಂತಹದ್ದು. ಹೀಗೆ ಅನೇಕ ಕಾರ್ಯಗಳನ್ನು ಶ್ರೀಯುತ ಶ್ರೀ ಸರ್ ಎಂ ವಿಶ್ವೇಶ್ವರಯ್ಯನವರು ಎಲ್ಲ ಕ್ಷೇತ್ರಗಳಲ್ಲಿ ಮಾಡಿದ್ದಾರೆ. ಅದಕ್ಕೆ ನಾವು ಬಹಳ ದೊಡ್ಡ ವ್ಯಕ್ತಿತ್ವ ಯಾರಿಗೆ ಹೋಲಿಕೆ ಮಾಡಿಬಿಟ್ವಿ, ಗೊಮ್ಮಟ ವ್ಯಕ್ತಿತ್ವ. ಇವರಿಗೆ ಸಂದಿರ್ತಕ್ಕಂತಹ ಗೌರವಗಳು, ಪ್ರಶಸ್ತಿಗಳೇನು ನೋಡೋಣ. ಗೊಮ್ಮಟ ವ್ಯಕ್ತಿತ್ವದ, ಬಹಳ ದೊಡ್ಡ ವ್ಯಕ್ತಿತ್ವದ ದಾರ್ಶನಿಕ ನೇತಾರರಾಗಿ ಆಡು ಮುಟ್ಟದ ಸೊಪ್ಪಿಲ್ಲ ಎಂಬ ಗಾದೆ ಮಾತಿನಂತೆ. ನೋಡಿ ಮಕ್ಕಳೇ, ನೀವೆಲ್ಲ ಪರಿಸರದಲ್ಲಿ ಆಡನ್ನ ಗಮನಿಸಿದ್ದೀರಿ, ನೀವು ಬೇರೆ ಪ್ರಾಣಿಗಳನ್ನ ಗಮನಿಸಿ. ಈಗ ಎಮ್ಮೆ ಇದೆ ನಿಮ್ಮ ಮನೆ ಮುಂದೆ, ಬೇಲೆಳ ಗಿಡ ತಿನ್ನುತ್ತದೋ ಇಲ್ಲ, ಆಡು ಬೇಲಿನೂ ಬಿಡಲ್ಲ, ಮುಳ್ಳು ಬಿಡಲ್ಲ, ಎಂತ ಎಲೆನಾದ್ರೂ ತಿಂತತೆ. ಅದಕ್ಕೆ ಸಾರ್ವಜನಿಕವಾಗಿ ಒಂದು ನುಡಿ ಏನು ಬಂದ್ಬಿಟ್ಟಿದೆ, ಆಡು ಮುಟ್ಟದ ಸೊಪ್ಪಿಲ್ಲ ಅಂದ್ರೆ ಎಲ್ಲಾ ಸೊಪ್ಪನ್ನು ತಿಂದು ಅರಗಿಸ್ತಕ್ಕಂಥ ಕೆಲಸವನ್ನು ಆಡು ಮಾಡ್ತದೆ. ಹಂಗೆ ನಮ್ಮ ಸರ್ ಎಂ ವಿಶ್ವೇಶ್ವರಯ್ಯನವರು ಎಲ್ಲಾ ಕ್ಷೇತ್ರಗಳಿಗೂ ತಮ್ಮದೇ ಆದ ಕೊಡುಗೆಯನ್ನ ನೀಡಿ ಗೊಮ್ಮಟನಂತಹ ವ್ಯಕ್ತಿತ್ವವನ್ನು ಹೊಂದಿದವರು. ನೋಡಿ, ಬಹಳ ದೊಡ್ಡ ವ್ಯಕ್ತಿತ್ವ ಅವ್ರದ್ದು. ಪ್ರಾಮಾಣಿಕರು, ನಿಷ್ಠರು, ಕಾರ್ಯಸಾಧು, ಸಮಯನಿಷ್ಠೆ, ಇಂತೆಲ್ಲ ಗುಣಗಳಿಂದ ಅದ್ಭುತವಾದ ಕಾರ್ಯವನ್ನು ಮಾಡಿದರು. ಹೀಗೆ ಆಡು ಮುಟ್ಟದ ಸೊಪ್ಪಿಲ್ಲ ಎನ್ನುವ ಗಾದೆ ಮಾತಿನಂತೆ ಬೆಳೆದ ವಿಶ್ವೇಶ್ವರಯ್ಯ ಅವರಿಗೆ ಬ್ರಿಟಿಷ್ ಸರ್ಕಾರ ಅವರ ನಾಗರಿಕ ಅತ್ಯುನ್ನತ ಪ್ರಶಸ್ತಿಯಾದ ಸರ್ ಪದವಿಯನ್ನು ನೀಡಿ ಗೌರವಿಸ್ತದೆ. ನೋಡಿ ಮಕ್ಕಳೇ, ನಾವು ನಮ್ಮ ಮನೆಯವ್ರು ನಮ್ಮ ಹುಡುಗ ಅಂತ ಬೆನ್ ತಟ್ಬೋದು, ಬೇರೆಯವ್ರು ತಟ್ತಾರ ಅಂದ್ರೆ ಅವ್ನು ನಿಜವಾಗ್ಲೂ ಏನೋ ಸಮಥಿಂಗ್ ಇದ್ದಾನೆ ಅಂತ, ಗ್ರೇಟ್ ಇದ್ದಾನೆ ಅಂತ. ಅಂದ್ರೆ ಆ ರೀತಿಯ ಉನ್ನತ ವ್ಯಕ್ತಿತ್ವ ಯಾರ್ದಾಗಿತ್ತು, ಸರ್ ಎಂ ವಿಶ್ವೇಶ್ವರಯ್ಯನವ್ರಿಗೆ. ನಮ್ಮ ಸರ್ಕಾರ, ಭಾರತ ಸರ್ಕಾರ ಇವರಿಗೆ ಅತ್ಯುನ್ನತ ನಾಗರಿಕ ಪ್ರಶಸ್ತಿ ನಮ್ದು ಯಾವುದು ಮಕ್ಕಳೇ, ಭಾರತ ರತ್ನ. ಆ ಭಾರತ ರತ್ನ ಪ್ರಶಸ್ತಿಯನ್ನ ನೀಡಿ ಗೌರವಿಸ್ತದೆ. ಅವರಿಗೆ ಆ ಪ್ರಶಸ್ತಿ ಕೊಟ್ಟಾಗ ಭಾರತದಾದ್ಯಂತ ಅನೇಕ ಹಿರಿಯ ಜನರು ಏನಂತ್ಕೊಳ್ತಾರೆ ಅಂದ್ರೆ, ಭಾರತ ರತ್ನವನ್ನ ಸರ್ ಎಂ ವಿಶ್ವೇಶ್ವರಯ್ಯನವ್ರಿಗೆ ಕೊಟ್ಟಿದ್ರಿಂದ ಭಾರತ ರತ್ನಕ್ಕೆ ಒಂದು ಬೆಲೆ ಬಂತಂತೆ. ನೋಡಿ, ಸರ್ ಎಂ ವಿಶ್ವೇಶ್ವರಯ್ಯನವರಿಂದ ಅಂದ್ರೆ ಅಷ್ಟು ದೊಡ್ಡ ವ್ಯಕ್ತಿತ್ವ ಯಾರ್ದಾಗಿತ್ತು, ಸರ್ ಎಂ ವಿಶ್ವೇಶ್ವರಯ್ಯನವರದಾಗಿತ್ತು. ಇಷ್ಟೇ ಅಲ್ಲ ಮಕ್ಕಳೇ, ಹಲವಾರು ಪ್ರತಿಷ್ಠಿತ ಸಂಸ್ಥೆಗಳು ದೇಶದಲ್ಲಿರ್ತಕ್ಕಂಥವು, ವಿಶ್ವವಿದ್ಯಾನಿಲಯಗಳು ಸದಸ್ಯತ್ವ ನೀಡಿ ಗೌರವ ಡಾಕ್ಟರೇಟ್ ಪದವಿಗಳನ್ನು ನೀಡಿ ಇವರಿಗೆ ಗೌರವಿಸ್ತಕ್ಕಂತಹ ಕೆಲಸವನ್ನ ಮುದ್ದು ಮಕ್ಕಳೇ ಮಾಡ್ತವೆ. ಮೊದಲನೆಯದು ಸರ್ ಎಂ ವಿಶ್ವೇಶ್ವರಯ್ಯನವರಿಗೆ ದೊರೆತಿರ್ತಕ್ಕಂತಹ ಭಾರತ ರತ್ನ ಪ್ರಶಸ್ತಿ. ಮಕ್ಕಳ ಮೇಲೆ ಗಮನಿಸ್ತಿದ್ದೀರಿ ನೀವು, ಯಾವ ಪ್ರಶಸ್ತಿ, ಭಾರತ ರತ್ನ ಪ್ರಶಸ್ತಿ. ನಂತರ ಬ್ರಿಟಿಷ್ ಸರ್ಕಾರ ನೀಡಿರ್ತಕ್ಕಂತಹ ಒಂದು ಪ್ರಶಸ್ತಿ ಮಕ್ಕಳೇ. ಜೊತೆಗೆ ನಾನು ಸರ್ ಪದವಿ ಅಂತೇಳಿ ನಿಮಗೆ ಒಂದಿಷ್ಟು ನೆನಪಿನಲ್ಲಿ ಉಳಿಲಿ ಅಂತೇಳಿ ಬರೆದಿದ್ದೀನಿ. ಇಂತಹ ಅನೇಕ
ಪ್ರಶಸ್ತಿಗಳನ್ನು ಪಡೆದಿರ್ತಕ್ಕಂಥ ಸರ್ ಎಂ ವಿಶ್ವೇಶ್ವರಯ್ಯನವರು ನಮ್ಮ ಸಾಹಿತ್ಯ ಕ್ಷೇತ್ರಕ್ಕೂ ತಮ್ಮದೇ ಆಗಿರ್ತಕ್ಕಂತಹ ಕೊಡುಗೆಗಳನ್ನು ನೀಡಿದ್ದಾರೆ. ಅವರು ರಚನೆ ಮಾಡಿದ ಬರೆದ ಪುಸ್ತಕಗಳು ಯಾವುದು ಅನ್ನೋದನ್ನು ಗಮನಿಸೋಣ. ಒಂದು, ರೀಕನ್ಸ್ಟ್ರಕ್ಟಿಂಗ್ ಇಂಡಿಯಾ, ಇಂಡಿಯಾವನ್ನು ಮತ್ತೆ ಹೇಗೆ ಕಟ್ಟಬೇಕು ಅಂತಕ್ಕಂಥ ಒಂದು ಅದ್ಭುತ ಕಲ್ಪನೆ ಅಡಿಯಲ್ಲಿ ಅವರು ರಚಿಸಿದ ಒಂದು ಪುಸ್ತಕವೇ ರೀಕನ್ಸ್ಟ್ರಕ್ಟಿಂಗ್ ಇಂಡಿಯಾ, ಸರ್ ಎಂ ವಿಶ್ವೇಶ್ವರಯ್ಯ. ನೋಡಿ, ಅದರ ಮೂಲ ಮುದ್ರಣದ ಚಿತ್ರ, ಅದರ ಸಾಂಕೇತಿಕ ಚಿತ್ರದ ಒಂದು ಪುಸ್ತಕದ ಹಿನ್ನೆಲೆಯಲ್ಲಿ ಮೊದಲಿನ ಚಿತ್ರವನ್ನು ಮಕ್ಕಳೇ ನಾನು ತೋರಿಸಿದೆ ಅಂತಕ್ಕಂಥದ್ದು. ಆಮೇಲೆ ಪ್ಲ್ಯಾಂಡ್ ಎಕನಾಮಿ ಫಾರ್ ಇಂಡಿಯಾ, ನೋಡಿ ನಮ್ಮ ಆರ್ಥಿಕತೆಯ ಯೋಜನೆ ಹೆಂಗಿರಬೇಕು ಅನ್ನೋದನ್ನು ಕುರಿತು ಸರ್ ಎಂ ವಿಶ್ವೇಶ್ವರಯ್ಯನವರು ಒಂದು ಪುಸ್ತಕವನ್ನು ಬರೀತಾರೆ ಮಕ್ಕಳೇ. ಆ ಪುಸ್ತಕದ ಚಿತ್ರ ಇದು, ಮುಖಪುಟದ ಚಿತ್ರ. ತದನಂತರ ತಮ್ಮ ಇಡೀ ಜೀವನವನ್ನು ಕುರಿತು ಸತ್ಯಶೋಧನೆಯನ್ನು ಬಿಂಬಿಸುವ ಅಂಥ ರೀತಿಯಲ್ಲಿ ಆತ್ಮಚರಿತ್ರೆಯನ್ನು ಬರೀತಾರೆ. ಆ ಪುಸ್ತಕದ ಹೆಸರು ಮೆಮೊರೀಸ್ ಆಫ್ ಮೈ ವರ್ಕಿಂಗ್ ಲೈಫ್. ಮಕ್ಕಳೇ, ಅದರ ಚಿತ್ರಣ ಇಲ್ಲಿದೆ, ಗಮನಿಸಿ. ಮೆಮೊರೀಸ್ ಆಫ್ ಮೈ ವರ್ಕಿಂಗ್ ಲೈಫ್ ಎಂತಕ್ಕಂತಹ ಪುಸ್ತಕ. ಇನ್ನು ಇವರು ನೇಷನ್ ಬಿಲ್ಡಿಂಗ್ ಪ್ಲಾನ್ ಫಾರ್ ಇಂಡಿಯಾ ಎಂತಕ್ಕಂತಹ ಅನೇಕ ಸಂಚಿಕೆಗಳ ಬಿಡಿ ಲೇಖನವನ್ನು ಬರೆದಿರ್ತಕ್ಕಂತಹದ್ದು. ಅದರ ಬಿಡಿ ಲೇಖನದ ಅಂಶದ ಒಂದು ಪ್ರತಿಯ ಗುರುತಿನ ಮುಖಪುಟದ ಪ್ರತಿ ಇದು ಮಕ್ಕಳೇ, ಗಮನಿಸಿ. ಹೀಗೆ ಅನೇಕ ಪುಸ್ತಕಗಳನ್ನು ಇವರು ಮಕ್ಕಳೇ ಸಾಹಿತ್ಯ ಕ್ಷೇತ್ರಕ್ಕೆ ರಚಿಸಿ ಕೊಡುಗೆಯಾಗಿ ಕೊಟ್ಟಿದ್ದಾರೆ. ಇಷ್ಟೆಲ್ಲ ಸಾಧನೆ ಮಾಡಲಿಕ್ಕೆ ಮನುಷ್ಯನಿಗೆ ಅಗಾಧವಾದ ಶಕ್ತಿ ಬೇಕು. ಏನು ಬೇಕು? ಚೈತನ್ಯ ಬೇಕು. ನಾವೇನಾರ ಒಂದೇಟು ಮಾಡಿಬಿಟ್ರೆ ಸುಸ್ತಾಗಿ ಮಕ್ಕೊಂಡ್ಬಿಡ್ತೀವಿ. ಆದರೆ ವಿಶ್ವೇಶ್ವರಯ್ಯನವರದು ದಣಿವರಿಯದ ಉತ್ಸಾಹ. ಅವರು 98-100 ವರ್ಷ ಆಗಿರ್ತದಂತೆ ಮಕ್ಕಳೇ. ಅವಾಗ ಯಾರೋ ಎಲ್ಲೇ ಕುತ್ಕೊಂಡು ಏನೋ ಮಾಡ್ರಿ ಅಂದರೆ ಹೇಳ್ತಾರಂತೆ, ಅವ್ರು ಹೇಳ್ತಾರಂತೆ, ಕೂರೋದ್ಗೆ ಇರೋದಾಗಲ್ಲ, ಯಾವಾಗಲೂ ಕ್ರಿಯಾಶೀಲವಾಗಿರ್ಬೇಕು, ನಾನು ಏನಾರು ಒಂದು ಕೆಲಸ ಮಾಡ್ತೀನಿ, ಎದಳಕ್ಕೆ ಆಗ್ತಿರಲ್ಲ ಅವ್ರಿಗೆ. ಆದರೂ ಹಂಗಂತಾರೆ. ಅಂದರೆ ಅವರಲ್ಲಿ ಎಂಥ ಚೈತನ್ಯ ಇತ್ತು, ಪುಟಿಯುವ ಚೈತನ್ಯ. ಎಷ್ಟು ಕಾರ್ಯದ ಬಗ್ಗೆ ಅವರು ಮನೋಭಾವ ಹೊಂದಿದ್ರು ಅಂದರೆ, ನಾಳೆ ಮಾಡ್ತೀನಿ ಅನ್ನೋದು ಏನಾರು ಇದ್ರೆ ಅದನ್ನ ಇವತ್ತ ಮಾಡೋಂತಿದ್ರಂತ. ಈಗ ಇವತ್ತು ಮಾಡ್ತೀನಿ ಅನ್ನೋದನ್ನ ಈಗ ಮಾಡಿ, ಫಸ್ಟ್ ಮಾಡೋದನ್ನ ಕೆಲಸನ ಅನ್ನುವ ಹಂಬಲ ಅವ್ರದ್ದಾಗಿತ್ತು. ಹಾಗಾಗಿ ಇಷ್ಟೆಲ್ಲ ಸಾಧನೆಯನ್ನು ಮಕ್ಕಳೇ ಅವರು ಮಾಡಿದರು. ಅವರ ಈ ಸಾಧನೆ ಹಿನ್ನೆಲೆಯಲ್ಲಿ ಅವರ ಹುಟ್ಟುಹಬ್ಬದ ನೆನಪಿಗಾಗಿ ನಾವು ಎಂಜಿನಿಯರ್ಸ್ ದಿನಾಚರಣೆಯನ್ನು ಮಾಡ್ತೀವಿ. ಯಾವಾಗ ಆಚರಣೆ ಮಾಡಿದ್ರಿ ನೆನಪಿದೆ ನಿಮಗೆ? 4-5 ದಿನಗಳ ಹಿಂದೆ ಆಯಿತು. ಯಾವ ದಿನಾಚರಣೆ? ಎಂಜಿನಿಯರ್ಸ್ ದಿನಾಚರಣೆ. ಯಾವ ತಿಂಗಳಲ್ಲಿ? ಸೆಪ್ಟೆಂಬರ್ 15. ಯಾರು ಹುಟ್ಟಿದ್ದದು? ಸರ್ ಎಂ ವಿಶ್ವೇಶ್ವರಯ್ಯನವರು ಹುಟ್ಟಿದ್ದು. ಹಾಗಾಗಿ ಅವರ ದಿನಾಚರಣೆಯ ನೆನಪಿಗೋಸ್ಕರ ನಾವು ಎಂಜಿನಿಯರ್ಸ್ ದಿನಾಚರಣೆಯನ್ನು ಮಾಡ್ತೀವಿ. 102 ವರ್ಷಗಳ ತುಂಬು ಜೀವನವನ್ನು ಪೂರೈಸಿದ ನಮ್ಮ ಸರ್ ಎಂ ವಿಯವರು 1962ರಲ್ಲಿ ಮಕ್ಕಳು ಇಹಲೋಕ ತ್ಯಜಿಸ್ತಾರೆ. ಕೊನೆಗೆ ಅದರ ಚಿತ್ರಣ ನೀಡ್ತೀನಿ. ಇನ್ನೂ ಒಂದಿಷ್ಟು ಅವರ ಅಂಶಗಳಿದ್ದಾವೆ, ನೋಡೋಣ. ನೋಡಿ, ಇದು ಹ್ಯಾಪಿ ಇಂಜಿನಿಯರ್ಸ್ ಡೇ. ನಾನು ಆವಾಗಲೇ ಹೇಳಿದ್ನಲ್ಲ, ಮೋಕ್ಷಗುಂಡಂ ವಿಶ್ವೇಶ್ವರಯ್ಯ ಅವರ ಜನ್ಮದಿನದ ಹಿನ್ನೆಲೆಯಲ್ಲಿ ಮೇಲೆ ಒಂದು ಚಿತ್ರ ಇದೆ, ಇಂಜಿನಿಯರ್ಸ್ ಚಿತ್ರ, ಆರ್ಕಿಟೆಕ್ಟ್ ಚಿತ್ರ. ಅದು ಮುದ್ದು ಮಕ್ಕಳಿಗೆ ಇಷ್ಟೊಂದು ಕಾರ್ಯವನ್ನು ಮಾಡಿರ್ತಕ್ಕಂಥ ಸರ್ ಎಂ ವಿ ನೆನಪಿನಾರ್ಥ ನಾವು 1960ರಲ್ಲಿ ಈ ಪಾಠ ಬೋಧನೆ ಪ್ರಾರಂಭದಲ್ಲಿ ಜನ್ಮ ಶತಮಾನೋತ್ಸವ ಕಾರ್ಯಕ್ರಮದ ಕುರಿತು ಯಾರು ಬಂದಿದ್ರು? ಅದಕ್ಕೆ ಕಾರ್ಯಕ್ರಮಕ್ಕೆ ಯಾರು ಬಂದಿದ್ರು? ನಮ್ಮ ದೇಶದ ಅಂದಿನ ಪ್ರಧಾನಿ ಜವಾಹರ್ಲಾಲ್ ನೆಹರು. ಆ ಕಾರ್ಯಕ್ರಮದ ಸಂದರ್ಭದಲ್ಲಿ ಸೆಪ್ಟೆಂಬರ್ 15, 1960ರಂದು ಇವರ ಹೆಸರಿನಲ್ಲಿ ಮಕ್ಕಳೇ ಅಂಚೆ ಚೀಟಿ ಬಿಡುಗಡೆಯನ್ನು ಮಾಡ್ತೀವಿ. ತದನಂತರ ಶತಮಾನೋತ್ಸವ ಅಭಿನಂದನೆ ಹಿನ್ನೆಲೆಯಲ್ಲಿ ಸರ್ ಎಂ ವಿ ಅಭಿನಂದನಾ ಗ್ರಂಥವನ್ನು ಬಿಡುಗಡೆಗೊಳಿಸುವುದರ ಮುಖೇನ ಇಡೀ ಭಾರತ ದೇಶ ಅವರ ಸೇವೆಗೆ ಕೃತಜ್ಞತೆಯನ್ನು ಒಂದು ರೀತಿ ಈ ಮೂಲಕ ಅರ್ಪಿಸಿದೇನೋ ಅಂತ ನನಗೆ ಅನಿಪಿಸಿ, ಹೀಗೆ ಅವರಿಗೆ ಕೃತಜ್ಞತೆ ಅರ್ಪಿಸಲಾಯಿತು ಅಂತೇಳಿ ಬರೆದಿದ್ದೀನಿ ಮಕ್ಕಳು. ಇಂತಹ ವ್ಯಕ್ತಿ 1962ರಲ್ಲಿ ಇಹಲೋಕವನ್ನು 101 ವರ್ಷ ಹತ್ರ ತ್ಯಜಿಸ್ತಾರೆ. ಅವರ ಸಾವಿನ ಚಿತ್ರ ಮಕ್ಕಳೇ ನಿಮ್ಮ ಕಣ್ಣ ಮುಂದೆ ವಿಶ್ವೇಶ್ವರಯ್ಯನವರದೇ. ಅವರು ಸತ್ತ ಸಂದರ್ಭದ ಮೆರವಣಿಗೆಯ ಅಂತಿಮ ಯಾತ್ರೆಯ ಕ್ಷಣಗಳು ಮಕ್ಕಳೇ, ಅದರ ಒಂದು ದೃಶ್ಯ ನಿಮಗೋಸ್ಕರ ಸೆರೆ ಹಿಡಿದು ತಂದಿದ್ದೀನಿ. ಜೊತೆಗೆ ನೋಡಿ, ಅವರನ್ನು
ಐಕ್ಯ ಮಾಡಿರ್ತಕ್ಕಂತಹ ಸರ್ ಎಂ ವಿ ಸಮಾಧಿ ಸ್ಥಳ ಸರ್ ಎಂ ವಿ ಅವರ ಮುಕ್ತಿ ಮಂದಿರ ಎಂಬತಕ್ಕಂಥವ್ರು. ಸಾಧಕನಾದವನು ಎಂದಿಗೂ ಅಮರನಾಗುವನು. ಈ ಪಾಠದ ಧ್ಯೇಯ ಶೀರ್ಷಿಕೆ ಅದೇ ಆಗಿದ್ದು ಅವರೆಂದಿಗೂ ಅಮರರಾಗಿರ್ತಾರೆ ಅನ್ನೋದಕ್ಕೆ ಸರ್ ಎಂ ವಿ ಮತ್ತು ನಾಲ್ವಡಿ ಕೃಷ್ಣರಾಜ ಒಡೆಯರೇ ಸಾಕ್ಷಿ. ಇವರು ಹೆಂಗಿದ್ದಾರೆ ಇಬ್ರು ಅಂದ್ರೆ ನನಗೆ ಸಾಕತ್ತಂದ್ರೆ ಅಷ್ಟು ಕೆಲಸ ಮಾಡಿದ್ದಾರೆ ಇವರು. ನಾವು ಹೇಳಕ್ ಓದಾಡಕತ್ತವ್ರು ಹೆಂಗ್ ಮಾಡಿದ್ದಾರೆ ಕೆಲಸ. ಅಂತಹ ಸಾಧಕರಾದ ಸರ್ ಎಂ ವಿಶ್ವೇಶ್ವರಯ್ಯನವರ ಗುಣ ನಿಮ್ಮಲ್ಲಿ ಬಂದು ನೀವು ಸಾಧಕರಾಗಬೇಕು ಮಕ್ಕಳೇ. ಸಾಧಕರು ಆಗುವುದಕ್ಕಿಂತ ಮೊದಲು ಈ ಸಣ್ಣ ಕೆಲಸವನ್ನು ಮಾಡಿ ಮಕ್ಕಳು. ಅದೇನು ಅಂದರೆ ಗೃಹ ಕಾರ್ಯ. ಸರ್ ಎಂ ವಿಶ್ವೇಶ್ವರಯ್ಯ ಅವರು ಕೈಗಾರಿಕೆ ಬಗ್ಗೆ ಹೊಂದಿರತಕ್ಕಂಥ ನಿಲುವು ಮತ್ತು ಕೊಡುಗೆ ಏನು ಅನ್ನೋ ತಿಳಿಸಿರಿ. ಮೊದಲನೇ ಪ್ರಶ್ನೆ. ವಿಶ್ವೇಶ್ವರಯ್ಯ ಅವರು ಆರ್ಥಿಕ ಕ್ಷೇತ್ರಕ್ಕೆ ನೀಡಿದ ಕೊಡುಗೆಗಳನ್ನು ಹೆಸರಿಸಿರಿ. ಸರ್ ಎಂ ವಿ ರಚಿಸಿದ ಕೃತಿಗಳು ಹಾಗೂ ಅವರಿಗೆ ಸಂದಿರತಕ್ಕಂತಹ ಪ್ರಶಸ್ತಿಗಳನ್ನು ಮಕ್ಕಳೇ ತಿಳಿಸಿರಿ. ಇದುವರೆಗೂ ಸರ್ ಎಂ ವಿಶ್ವೇಶ್ವರಯ್ಯನವರ ಕುರಿತು, ನಾಲ್ವಡಿ ಕೃಷ್ಣರಾಜ ಒಡೆಯರವರ ಕುರಿತು ಅವರ ಕಾರ್ಯ ಸಾಧನೆಗಳ ಪರಿಚಯವನ್ನು ಮಾಡಿದ್ದೀನಿ. ಇಂದಿನ ದಿನದ ಈ ಪಾಠ ಬೋಧನೆ ನಿಮ್ಮೆಲ್ಲರಿಗೂ ತೃಪ್ತಿಕರವಾಗಿದೆ ಅಂತೇಳಿ ಭಾವಿಸ್ತಾ ನನ್ನ ಈ ಪಾಠ ಬೋಧನೆಯನ್ನು ವೀಕ್ಷಿಸುವ ಸಮಸ್ತ ವೀಕ್ಷಕ ಬಂಧುಗಳಿಗೂ ಧನ್ಯವಾದಗಳು. ಶ್ರೀ ರಾಜಶೇಖರ PG